ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಪೊಲಿಟಿಕಲ್ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಶ್ರೀ. ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ನವೆಂಬರ್ ಕ್ರಾಂತಿ ಭಾರಿ ಸತ್ತು ಮಾಡ್ತಿದೆ. ಹೌದು ವೀಕ್ಷಕರೇ, ಈ ನಡುವೆಯಲ್ಲಿ ಮಾಜಿ ಸಚಿವ ರಾಜಣ್ಣ ಮನೆಯಲ್ಲಿ ಔತಣಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಿರೋದು ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ ನೋಡಿ. ಈ ನಡುವೆ ನವೆಂಬರ್ 15ರಂದು ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿ ನೀಡಲಿದ್ದು, ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಪಡೆಯುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ. ಇನ್ನು ರಾಜಣ್ಣ ಮನೆಯಲ್ಲಿ ಏರ್ಪಡಿಸಲಾಗುತ್ತಿರುವಂತಹ ಔತಣಕೂಟ ಕುರಿತು ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದು ಔತಣಕೂಟವಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಮಕೂರಿನಲ್ಲಿದ್ದಾಗಲೆಲ್ಲ ರಾಜಣ್ಣ ಅವರ ಮನೆಗೆ ಭೇಟಿ ನೀಡುವುದು ವಾಡಿಕೆ ಎಂದು ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು 5ನೇ ಬಾರಿಗೆ ತುಮಕೂರಿಗೆ ಭೇಟಿ ನೀಡುತ್ತಿದ್ದಾರೆ. ತುಮಕೂರಿಗೆ ಭೇಟಿ ನೀಡಿದಾಗಲೆಲ್ಲ ರಾಜಣ್ಣ ಮನೆಗೆ ತೆರಳಿದ್ದಾರೆ. 3 ಬಾರಿ ರಾಜಣ್ಣ ಮನೆಗೆ ಹೋಗಿದ್ದಾರೆ. ಇನ್ನು ನಾಯಕರು ಆಹ್ವಾನ ನೀಡಿದಾಗ ಮುಖ್ಯಮಂತ್ರಿಗಳು ನಾವು ಹಾಗೂ ಜಿಲ್ಲೆಯ ನಾಯಕರು ಹೋಗ್ತೇವೆ. ಈ ಬಾರಿಯೂ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಹೋಗೋಣ ಎಂದ್ರು, ಹೀಗಾಗಿ ನಾವು ಹೋಗ್ತಿದ್ದೇವೆ. ಈ ವೇಳೆ ಯಾವುದೇ ರಾಜಕೀಯ ಚರ್ಚೆಗಳು ನಡೆಯುವುದಿಲ್ಲ, ಊಟ ಮಾಡಿ ಬರ್ತೇವಷ್ಟೇ ಅಂತ ತಿಳಿಸಿದ್ದಾರೆ. ನಾನು ಪದೇ ಪದೇ ಹೇಳ್ತೀನಿ, ಔತಣಕೂಟ ಅಲ್ಲ, ಅವರು ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಪ್ರತಿ ಸಾರಿ ಮುಖ್ಯಮಂತ್ರಿಗಳು ಹಿಂದೆ ನೋಡಿ, ನೀವು ಹಾಗೆ ತೆಗೆದು ನೋಡಿ, ತುಮಕೂರಿಗೆ ಬಂದಾಗ ಇದು 5ನೇ ಸಾರಿ ಏನು ತುಮಕೂರಿಗೆ ಬರ್ತಾ ಇದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದ್ದಾಗೆ 3 ಬಾರಿ ಅವ್ರ ಮನೆಯಲ್ಲೇ ಊಟ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಅವರು ಆಹ್ವಾನ ಮಾಡ್ತಾರೆ. ನಾವು ಮುಖ್ಯಮಂತ್ರಿಗಳು ಒಪ್ಕೊಂಡಾಗ ಎಲ್ಲ ಜಿಲ್ಲೆ ಎಲ್ಲ ನಾಯಕರು ಕೂಡ ಹೋಗ್ತೇವೆ. ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳು ಊಟಕ್ಕೆ ಹೋಗ್ಬೇಕು, ರಾಜಣ್ಣ ಅವ್ರು ಕರೆದಿದ್ದಾರೆ, ಹೋಗೋಣ ಅಂತ ನನ್ನನ್ನು ಕೇಳಿದ್ರು. ಹೋಗೋಣ ಅಂತ ಹೇಳಿ ಅದರಲ್ಲೇನು ಯಾವುದೇ ರಾಜಕೀಯ ಚರ್ಚೆ ಆಗೋದಿಲ್ಲ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.